ಪ್ರಿಯ ವಿದ್ಯಾರ್ಥಿಗಳೇ, ಚಾಲಕ ಡ್ರೀಮ್ಸ್ ಅಕಾಡೆಮಿಗೆ ಸ್ವಾಗತ. ಇಂದು ನಾವು ನವೋದಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ ಅನ್ನುವಂತಹ ಒಂದು ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದ್ರೆ ನಾವು ಮೊದಲಿಗೆ ಸಂಖ್ಯೆಯನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಸಂಖ್ಯೆ ಯಾವ ರೀತಿಯಾಗಿ ನಾವು ಬರಿತೀವಿ, ಮೊದಲಿಗೆ ನಾವು ದಿನನಿತ್ಯ ಜೀವನದಲ್ಲಿ ಬಳಸುವಂತಹ 0ಯಿಂದ 9ರವರೆಗೆ ಇರುವಂತಹ ಅಂಕಿಗಳನ್ನ ಬಳಸಿಕೊಂಡು ನಾವು ಒಂದು ಸಂಖ್ಯೆಯನ್ನ ರಚನೆ ಮಾಡ್ತೀವಿ. ಉದಾಹರಣೆಗೆ 9 ಇದು ಒಂದು ಸಂಖ್ಯೆ, 45 ಇದು ಒಂದು ಸಂಖ್ಯೆ, 71 ಇದು ಒಂದು ಸಂಖ್ಯೆ, 115 ಇದು ಒಂದು ಸಂಖ್ಯೆ. ಈ ರೀತಿಯಾದಂತಹ ಸಂಖ್ಯೆಗಳನ್ನ ನಾವು ಅಂಕಿಗಳನ್ನ ಬಳಸಿಕೊಂಡು ಸಂಖ್ಯೆಯನ್ನ ರಚನೆ ಮಾಡ್ತೀವಿ. ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ರಿ, ಈ ಸಂಖ್ಯೆಯನ್ನ ಸರಿಯಾದ ಕ್ರಮದಲ್ಲಿ ಬರೆಯುವಂತಹ ಒಂದು ವ್ಯವಸ್ಥೆಗೆ ನಾವು ಏನಂತ ಕರಿತೀವಿ, ಸಂಖ್ಯಾ ಪದ್ಧತಿ ಅಂತ ಹೇಳಿ ನಾವು ಕರಿತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ಸಂಖ್ಯಾ ಪದ್ಧತಿಯಲ್ಲಿ ಮುಖ್ಯವಾಗಿ ನಾವು 2 ಪ್ರಕಾರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೇದು ಯಾವುದಂದ್ರೆ ಭಾರತೀಯ ಸಂಖ್ಯಾ ಪದ್ಧತಿ, ಎರಡನೇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಹಾಗಾದ್ರೆ ಮೊದಲಿಗೆ ಭಾರತೀಯ ಸಂಖ್ಯಾ ಪದ್ಧತಿ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ಈ ಕೋಷ್ಟಕದ ಮುಖಾಂತರ ನಾವು ನೋಡೋಣ. ಹಾಗಾದ್ರೆ ನೋಡ್ರಿ, ಬಿಡಿ, 10, 100, 1000, 10,000, ಲಕ್ಷ, 10 ಲಕ್ಷ, ಕೋಟಿ, 10 ಕೋಟಿ. ಇದು ಭಾರತೀಯ ಸಂಖ್ಯಾ ಪದ್ಧತಿ. ಎರಡನೇದಾಗಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ. ಅದು ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ಈ ಕೋಷ್ಟಕದ ಮುಖಾಂತರ ನೋಡೋಣ. ಬಿಡಿ, 10, 100, 1000, 10,000, 100,000, ಮಿಲಿಯನ್, 10 ಮಿಲಿಯನ್, 100 ಮಿಲಿಯನ್. ಈ ರೀತಿಯಾಗಿ ನಾವು ಕೋಷ್ಟಕವನ್ನು ನೋಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ, ಈಗ ನೋಡ್ರಿ, ಈ ಕೋಷ್ಟಕ ನಮಗೆ ಎಷ್ಟು ಅವಶ್ಯಕ ಇದೆ ಅಂತ ಹೇಳಿ ನಿಮಗೆ ಮುಂದೆ ತಿಳಿಯುತ್ತೆ. ಹಾಗಾದ್ರೆ ನೆಕ್ಸ್ಟ್ ವಿದ್ಯಾರ್ಥಿಗಳು ನೋಡ್ರಿ, ನಾವೀಗ ಮುಖ ಬೆಲೆ ಮತ್ತು ಸ್ಥಾನ ಬೆಲೆ ಅದನ್ನು ನೋಡೋಣ. ಹಾಗಾದರೆ ಮೊದಲೇ ನೋಡ್ರಿ, ಮುಖ ಬೆಲೆ. ಮುಖ ಬೆಲೆ ಅಂದರೆ ಏನ್ರಿ? ನೋಡ್ರಿ, ಒಂದು ಸಂಖ್ಯೆಯಲ್ಲಿರುವ ಅಂಕಿಯ ಮುಖ ಬೆಲೆಯು ಅದೇ ಸಂಖ್ಯೆ ಆಗಿರುತ್ತದೆ. ಉದಾಹರಣೆಗೆ ನೋಡ್ರಿ, 75ರಲ್ಲಿ 5ರ ಮುಖ ಬೆಲೆ, 5ರ ಮುಖ ಬೆಲೆ 5. ನೋಡ್ರಿ ವಿದ್ಯಾರ್ಥಿಗಳಿಗೆ, 75ರಲ್ಲಿ ಯಾವ ಅಂಕಿಯ ಮುಖ ಬೆಲೆ ಕೇಳ್ಯಾರ ಅವರ? 5ರ ಮುಖ ಬೆಲೆ. 5ರ ಮುಖ ಬೆಲೆ 5. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ನೋಡ್ರಿ, 105. ಈ 105ರಲ್ಲಿ 1ರ ಮುಖ ಬೆಲೆ ಎಷ್ಟು? 105ರಲ್ಲಿ 1ರ ಮುಖ ಬೆಲೆ 1. ಹಾಗ ನೋಡ್ರಿ, ಇದು ಬಹಳನೇ ಈಸಿ. ಯಾವ ಅಂಕಿಯ ಮುಖ ಬೆಲೆ ಕೇಳಿರ್ತಾರೋ ಅದೇ ಸಂಖ್ಯೆನ ಏನಾಗಿರ್ತೈತಿ, ಅದೇ ಅಂಕಿನ ಏನಾಗಿರ್ತೈತಿ, ಮುಖ ಬೆಲೆ ಆಗಿರ್ತದೆ. ನಂತರ ಈಗ ನಾವು ನೋಡೋಣ ಸ್ಥಾನ ಬೆಲೆ. ನೋಡ್ರಿ, ಈ ಸ್ಥಾನ ಬೆಲೆ ಅಂದ್ರೆ ಏನು? ನೋಡ್ರಿ, ಒಂದು ಸಂಖ್ಯೆಯಲ್ಲಿರುವ ಅಂಕಿಯ ಸ್ಥಾನದ ಮೇಲೆ ಸ್ಥಾನದ ಬೆಲೆಯು ಅವಲಂಬಿತವಾಗಿರುತ್ತದೆ. ಈಗ ನಾವು ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ 0ಯಿಂದ 9ರವರೆಗೆ ಇರುವಂತಹ ಈ ಅಂಕಿಗಳಲ್ಲಿ 9 ಅತಿ ದೊಡ್ಡ ಸಂಖ್ಯೆ. 9 ಏನಿದು ಅತಿ ದೊಡ್ಡ ಸಂಖ್ಯೆ. 0 ಇದು ಅತಿ ಚಿಕ್ಕ ಸಂಖ್ಯೆ. ಈ 0ಗೆ ಯಾವುದೇ ರೀತಿಯ ಬೆಲೆ ಇರುವುದಿಲ್ಲ. ಈ 0 ಯಾವುದೇ ಒಂದು ಸಂಖ್ಯೆಯ ಜೊತೆ ಸೇರಿದಾಗ ಮಾತ್ರ ಅದಕ್ಕೆ ಒಂದು ಬೆಲೆ ಬರುತ್ತದೆ. ಹಾಗಾದರೆ ಈ 0ಯನ್ನು ಚಿಕ್ಕ ಸಂಖ್ಯೆ ಅಂತೇಳಿ ನಾವು ಕರೆಯುವುದಿಲ್ಲ. 0ಯ ನಂತರ ಬರುವಂತಹ ಅಂಕಿ ಯಾವುದು? 1. ಈ 1 ಅಂಕಿಯನ್ನು ಅತಿ ಚಿಕ್ಕ ಸಂಖ್ಯೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ನೋಡ್ರಿ, ಈ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ದೊಡ್ಡ ಸಂಖ್ಯೆಯಲ್ಲಿ ಮೊದಲನೇದಾಗಿ ನೋಡ್ರಿ, ಒಂದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ, ಒಂದು ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1. ಒಂದು ಅಂಕಿಯ ಅತಿ ದೊಡ್ಡ ಸಂಖ್ಯೆ 9. ಅದೇ ರೀತಿಯಾಗಿ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ, 2 ಅಂಕಿಯ 1 0, 2 ಅಂಕಿಯ
ದೊಡ್ಡ ಸಂಖ್ಯೆ 9 9. ಅದೇ ರೀತಿಯಾಗಿ ನೋಡ್ರಿ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1 0 0. ಅದೇ ರೀತಿಯಾಗಿ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ 9 9 9. ಹಾಗಾದ್ರೆ ಈ ಕೋಷ್ಟಕದ ಮುಖಾಂತರ ನೋಡ್ರಿ ನೀವು 1 ಅಂಕಿಯ ಚಿಕ್ಕ ಸಂಖ್ಯೆ, 2 ಅಂಕಿಯ ಚಿಕ್ಕ ಸಂಖ್ಯೆ, 3 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ, 4 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ, 5 ಅಂಕಿಯ ಚಿಕ್ಕ ಸಂಖ್ಯೆ, ಅದೇ ರೀತಿಯಾಗಿ 6 7 8 9ರವರೆಗೆ ಇರುವಂತಹ ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಈ ಕೋಷ್ಟಕದ ಮುಖಾಂತರ ನಾವು ತಿಳಿದುಕೊಳ್ಳೋಣ. ನೋಡ್ರಿ ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಈ ಕೋಷ್ಟಕದ ಮುಖಾಂತರ ತೋರಿಸಿರುವ ಹಾಗೆ ನಿಮ್ಗೆ ಅಷ್ಟು ಈಸಿಯಾಗಿರುವಂಥ ಪ್ರಶ್ನೆಗಳನ್ನ ನಿಮಗೆ ಕೇಳೋದಿಲ್ಲ. ಈಗ ನೋಡ್ರಿ ಪರೀಕ್ಷೆಯಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಬರೆಯಲು ಹೇಳ್ತಾರಂದ್ರೆ ನೋಡ್ರಿ ಕೆಲವೊಂದು ಅಂಕಿಗಳನ್ನು ನಿಮ್ಗೆ ಕೊಡ್ತಾರೆ. ನೋಡ್ರಿ ಯಾವ ಅಂಕಿಗಳಂದ್ರೆ 2 5 1 3 8 ಈ ರೀತಿಯಾಗಿರುವಂಥ ನಿಮ್ಗೆ ಅಂಕಿಗಳನ್ನು ಕೊಡ್ತಾರೆ. ನೋಡ್ರಿ ಈ ಅಂಕಿಗಳನ್ನು ಬಳಸಿಕೊಂಡು ಅತಿ ಚಿಕ್ಕ ಸಂಖ್ಯೆ ಮತ್ತು ಅತಿ ದೊಡ್ಡ ಸಂಖ್ಯೆಗಳನ್ನು ನಾವು ಹೇಗೆ ಬರೆಯೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನೋಡ್ರಿ ಅತಿ ಚಿಕ್ಕ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆ. ನೋಡ್ರಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ನೀವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯವರೆಗೆ ಅಂದರೆ ಏರಿಕೆ ಕ್ರಮದಲ್ಲಿ ನೀವು ಬರ್ಕೊತ ಹೋಗ್ಬೇಕು. ನೋಡ್ರಿ ಫಸ್ಟ್ನೇದು ಸಣ್ಣ ಸಂಖ್ಯೆ ಯಾವ್ದು ಇದರಲ್ಲಿ 1, ನೆಕ್ಸ್ಟ್ ಬರುವಂಥದ್ದು 2, ಆಮೇಲೆ 3, ಆಮೇಲೆ 5, ಆಮೇಲೆ 8. ಅದೇ ರೀತಿಯಾಗಿ ದೊಡ್ಡ ಸಂಖ್ಯೆಯನ್ನು ಯಾವ ರೀತಿಯಾಗಿ ಬರೆಯೋದು, ದೊಡ್ಡ ಸಂಖ್ಯೆಯನ್ನು ಯಾವ ರೀತಿಯಾಗಿ ಬರೋದಂದ್ರೆ ಭಾಳ ಈಸಿ ಅಂದ್ರೆ ಇದನ್ನು ನೀವು ಅದನ್ನು ಉಲ್ಟಾ ಬರೆದು ಬಿಡ್ಬೋದು. 8 5 3 2 1 ಇದು ಅತಿ ಚಿಕ್ಕ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆ. ನೋಡಿರಿ ವಿದ್ಯಾರ್ಥಿಗಳೇ, ಈಗ ನೀವು ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಕೇಳಿದಾಗ ಈ ರೀತಿಯಾಗಿ ಬೇಗನೆ ಬರಿಬೋದು. ಅದೇ ರೀತಿಯಾಗಿ ನೀವು ಒಂದೇ ಕೇಳ್ಬೋದು. ಉದಾಹರಣೆಗೆ ನೋಡ್ರಿ ಇನ್ನೊಂದು ಉದಾಹರಣೆ. ಈ ಅಂಕಿಗಳನ್ನು ಬಳಸಿಕೊಂಡು ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ. ಅತಿ ದೊಡ್ಡ ಸಂಖ್ಯೆ ಅಂದ್ರೆ ಮೊದಲಿಗೆ ಇಳಿಕೆ ಕ್ರಮದಲ್ಲಿ ಬರಿಬೇಕು. ಇಳಿಕೆ ಕ್ರಮದಲ್ಲಿ ಅಂದ್ರೆ ಫಸ್ಟ್ ದೊಡ್ಡ ಸಂಖ್ಯೆ ಯಾವ್ದೈತಿ ಇದ್ರೊಳಗೆ? ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಯಾವ್ದೈತ್ರಿ ಇನ್ನು ಅಂಕಿಗಳಲ್ಲಿ 9. 9ರ ನಂತರ 7, 7 ನಂತರ 4, 4ರ ನಂತರ 2. ಇದು ಅತಿ ದೊಡ್ಡ ಸಂಖ್ಯೆ. ವಿದ್ಯಾರ್ಥಿಗಳೇ, ನಾವೀಗ ಕೊಟ್ಟ ಸಂಖ್ಯೆಯ ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಯ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಹೇಗಪ್ಪ ತಿಳಿಯೋದು, ಹೇಗೆ ಕಂಡುಹಿಡಿಯೋದು ನೋಡ್ರಿ. ಉದಾಹರಣೆ, ಈಗ ಒಂದು ನಾವು ಸಂಖ್ಯೆ ಕೊಡ್ತೀವಿ. ಈಗ ನಾವು ಏನು ಮಾಡ್ತೀವಿ, ಸಂಖ್ಯೆ ಯಾವ ಸಂಖ್ಯೆ? 236. ಇದ್ರದ್ದು ನಾವು ಹಿಂದಿನ ಸಂಖ್ಯೆಯನ್ನು ಬರಿಬೇಕು. ಹಿಂದಿನ ಸಂಖ್ಯೆ ಅಂದ್ರೆ ಈ 236. ಈ 236ರಲ್ಲಿ ಲಾಸ್ಟ್ ಸಂಖ್ಯೆ ಯಾವ್ದೈತಿ? 6 ಐತಿ. 6ಕ್ಕಿಂತ ಮೊದಲು ಯಾವ್ದು ಬರ್ತೈತಿ? 5. ಇದು ನೋಡ್ರಿ 235. ಇದಕ್ಕೇನು ಮಾಡ್ಬೇಕು ನಾವು? -1 ಕಳಿಬೇಕು. ಇದು ಯಾವುದು? ಹಿಂದಿನ ಸಂಖ್ಯೆ. ಹಾಗಾದರೆ ಈ ಸಂಖ್ಯೆಯ ಮುಂದಿನ ಸಂಖ್ಯೆ ನೋಡ್ರಿ, ಮುಂದಿನ ಸಂಖ್ಯೆ. ನೋಡ್ರಿ ಈ ಸಂಖ್ಯೆಗೆ ನಾವು ಏನು ಮಾಡಬೇಕು? 1 ಸೇರಿಸ್ಬೇಕು. ಏನು ಸೇರಿಸ್ಬೇಕು? 1 ಸೇರಿಸ್ಬೇಕು. 6ಕ್ಕೆ 1 ಸೇರಿಸಿದ್ರೆ 7. 237. ನೋಡ್ರಿ, ಹಾಗಾದ್ರೆ ಇನ್ನೊಂದು ಉದಾಹರಣೆ ನೋಡ್ರಿ ವಿದ್ಯಾರ್ಥಿಗಳೇ. 1237. 1237. ಲಾಸ್ಟ್ ಸಂಖ್ಯೆ ಯಾವ್ದೈತೆ ನೋಡ್ರಿ? 7. 7ರ ಹಿಂದಿನ ಸಂಖ್ಯೆ ಯಾವುದು? 6. ಹಾಗಾದ್ರೆ ನೋಡ್ರಿ ಅದನ್ನ ಒಂದು ಮೈನಸ್ ಮಾಡಿ. ಇದು ಆ್ಯಸ್ ಇಟ್ ಈಸ್ ಬರೀರಿ. ಗೊತ್ತಾಗಲಿಲ್ಲ ಅಂದ್ರೆ ನೋಡ್ರಿ 7ರ ಹಿಂದಿನ ಸಂಖ್ಯೆ 6. ಇದು ಹಿಂದಿನ ಸಂಖ್ಯೆ. ಅದೇ ರೀತಿಯಾಗಿ ಈ 7ರ ಮುಂದಿನ ಸಂಖ್ಯೆ ಎಷ್ಟು? 8. ಹಾಗಾದ್ರೆ ನೋಡ್ರಿ 1238. ಈ 7ರ ಮುಂದಿನ ಸಂಖ್ಯೆ 8. ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ಸಂಖ್ಯೆಗಳು,
ಸಂಖ್ಯಾ ಪದ್ಧತಿ, ಅತಿ ಚಿಕ್ಕ ಸಂಖ್ಯೆ, ಅತಿ ದೊಡ್ಡ ಸಂಖ್ಯೆ, ಸ್ಥಾನ ಬೆಲೆ, ಮುಖ ಬೆಲೆ, ಅತಿ ದೊಡ್ಡ ಸಂಖ್ಯೆ, ಅತಿ ಚಿಕ್ಕ ಸಂಖ್ಯೆ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇನ್ನಷ್ಟು ನವೋದಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿದುಕೊಳ್ಬೇಕಂದ್ರೆ ಚಾಲುಕ್ಯ ಡ್ರೀಮ್ಸ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ.